ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪಡೆದರು. ಕುವೆಂಪು ಅವರು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಕೃತಿಗಳು ವೈವಿಧ್ಯಮಯವಾಗಿದ್ದು ಕವನ, ಕಾದಂಬರಿಗಳು, ನಾಟಕಗಳು, ಮಕ್ಕಳ ಸಾಹಿತ್ಯ ಮತ್ತು ವಿಮರ್ಶೆಗಳನ್ನು ಒಳಗೊಂಡಿವೆ. ಅವರ ಕೆಲವು ಪ್ರಸಿದ್ಧ ಕೃತಿಗಳಲ್ಲಿ ಶ್ರೀ ರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಐತಲ ಇತ್ಯಾದಿ ಒಳಗೊಂಡಿವೆ. ರಾಷ್ಟ್ರಕವಿ ಎಂದು ಕರೆಯಲ್ಪಡುವ ಕುವೆಂಪು ಅವರ ಶಿಕ್ಷಣವು ಅವರ ಸಾಹಿತ್ಯ ಕೃತಿಗಳ ಮೇಲೆ ಪ್ರಭಾವ ಬೀರಿತು. ಅವರ ಕೃತಿಗಳು ಸಾಮಾನ್ಯವಾಗಿ ಗ್ರಾಮೀಣ ಜೀವನ, ಪ್ರಕೃತಿ ಮತ್ತು ಕನ್ನಡ ಸಂಸ್ಕೃತಿಯನ್ನು ಚಿತ್ರಿಸುತ್ತವೆ. ಕುವೆಂಪು ಅವರಿಗೆ ಬಂದ ಪ್ರಶಸ್ತಿಗಳು: ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಇನ್ನೂ ಹಲವಾರು ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಗೌರವಗಳು ಕುವೆಂಪು ಅವರನ್ನು ಅರಸಿ ಬಂದಿವೆ. ಕುವೆಂಪು ಅವರ ಸಾಹಿತ್ಯ ಕೃತಿಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ಆಸ್ತಿಯಾಗಿವೆ. ಅವರ ಕೃತಿಗಳಿಗೆ ಸಿಕ್ಕಿರುವ ಪ್ರಶಸ್ತಿಗಳು ಮತ್ತು ಗೌರವಗಳು ಅವರ ಸಾಹಿತ್ಯ ಪ್ರತಿಭೆಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಕೆ.ಎಸ್. ನಿಸಾರ್ ಅಹಮದ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಪಡೆದರು. ನಿಸಾರ್ ಅಹಮದ್ ಅವರು ಭೂವಿಜ್ಞಾನ ಪ್ರಾಧ್ಯಾಪಕರಾಗಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಅವರು ಮೈಸೂರು ವಿಶ್ವವಿದ್ಯಾನಿಲಯ, ಮಣಿಪಾಲ ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಭೂವಿಜ್ಞಾನ ವಿಭಾಗಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಸಾರ್ ಅಹಮದ್ ಅವರು ಒಬ್ಬ ಪ್ರಸಿದ್ಧ ಕನ್ನಡ ಕವಿ, ಕಾದಂಬರಿಕಾರ ಮತ್ತು ನಾಟಕಕಾರರಾಗಿದ್ದರು. ಅವರ ಕೆಲವು ಪ್ರಸಿದ್ಧ ಕೃತಿಗಳಲ್ಲಿ ಮನಸ್ಸು ಗಾಂಧಿ ಬಜಾರ್, ನೆನೆದವರ ಮನದಲ್ಲಿ, ಸುಮುಹೂರ್ತ, ಸಂಜೆ 5ರ ಮಳೆ ಮತ್ತು ನಾನೆಂಬ ಪರಕೀಯ ಸೇರಿವೆ. ಅವರಿಗೆ ಅವರ ಸಾಹಿತ್ಯ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳೆಂದರೆ ರಾಜ್ಯ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಶ್ರೀ ಶಿವರಾಮ ಕಾರಂತರು ಒಬ್ಬ ಪ್ರಸಿದ್ಧ ಕಾದಂಬರಿಕಾರ, ಕಥೆಗಾರ, ನಾಟಕಕಾರ, ಪ್ರಬಂಧಕಾರ ಮತ್ತು ಚಿತ್ರಕಲಾವಿದರಾಗಿದ್ದರು. ಅವರು ರಚಿಸಿರುವ ಕೆಲವು ಪ್ರಸಿದ್ಧ ಕೃತಿಗಳಲ್ಲಿ ಅಳಿದ ಮೇಲೆ, ಉಕ್ಕಿದ ನೊರೆ, ಗೊಂಡಾರಣ್ಯ, ಚೋಮನದುಡಿ, ನಾವು ಕಟ್ಟಿದ ಸ್ವರ್ಗ, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು, ಸರಸಮ್ಮನ ಸಮಾಧಿ ಇತ್ಯಾದಿಗಳು ಸೇರಿವೆ. ಶಿವರಾಮ ಕಾರಂತರ ಸಾಹಿತ್ಯ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇವುಗಳಲ್ಲದೆ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದಿಲ್ಲದಿದ್ದರೂ ಅವರ ಸಾಹಿತ್ಯ ಪರಿಶ್ರಮ ಅಪಾರವಾದುದು. ಜ್ಞಾನಪೀಠ, ಪದ್ಮಭೂಷಣ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರ 8 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ಗಳನ್ನಿತ್ತು ಪುರಸ್ಕರಿಸಿವೆ ಎಂಬುದು ಶಿವರಾಮ ಕಾರಂತರ ಹೆಗ್ಗಳಿಕೆ. ಶಿವರಾಮ ಕಾರಂತ ಅವರು ಕನ್ನಡ ಸಾಹಿತ್ಯ ಮತ್ತು ಕಲೆಗೆ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಮತ್ತು ಯಕ್ಷಗಾನ ಕಲೆಗೆ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಹಾಗೂ ಅವರನ್ನು ಕನ್ನಡದ ಅತ್ಯಂತ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಏನಪ್ಪ, ನಾವು ಸಿನಿಮಾ ನೋಡೋಣ ಅಂತ ಬಂದರೆ ಇವರು ಪಾಠ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ದಯವಿಟ್ಟು ನಾವು ಹೇಳೋದನ್ನ ಕೇಳಿ. ರಾಷ್ಟ್ರಕವಿ ಕುವೆಂಪುರವರು, ಶಿವರಾಮ ಕಾರಂತರು, ಕೆ.ಎಸ್. ನಿಸಾರ್ ಅಹಮದ್ರವರು, ಡಿ.ಆರ್. ಅನಂತರವರು ಇಂತಹ ದೊಡ್ಡ ದೊಡ್ಡ ಗಣ್ಯರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಸಾಧಕರಾದವರು. ದುಃಖದ ಸಂಗತಿ ಏನೆಂದರೆ ಅದೇ ಸರ್ಕಾರಿ ಶಾಲೆಗಳು ಇಂದು ಕಣ್ಮರೆಯಾಗುತ್ತಿದ್ದಾವೆ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಾವೆಲ್ಲರೂ ಕೈಜೋಡಿಸಿ ಶ್ರಮಿಸೋಣ. ಸರ್ಕಾರಿ ಶಾಲೆಗಳನ್ನು ಉಳಿಸೋಣ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೇ ಸೇರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಮ್ಮೆಲ್ಲರ ಶ್ರಮ ಈಗ ಅತ್ಯಗತ್ಯ. ಆ ಹೋರಾಟದಲ್ಲಿ ನೀವು ಕೂಡ ಭಾಗವಹಿಸಬೇಕು. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ.
ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಬದುಕು ಬದಲಾಗಬಹುದು, ಭಾವನೆಗಳು ಬದಲಾಗೋದಿಲ್ಲ. ವಿದ್ಯೆ ಎಲ್ಲರ ಅಧಿಕಾರ. ಎಲ್ಲ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು. ಅವರ ಬಾಳು ಬಂಗಾರವಾಗಬೇಕು. ಅಮ್ಮ, ಅವರೆಲ್ಲ ಸ್ಕೂಲಿಗೆ ಹೋಗಿ ಆಗ್ಲೇ ವಾಪಸ್ ಬರ್ತಾ ಇದ್ದಾರೆ. ನಾನು ಸ್ಕೂಲಿಗೆ ಸೇರ್ಸಮ್ಮ, ನಾನು ಸ್ಕೂಲ್ಗೆ ಹೋಗ್ಬೇಕು. ಎಲ್ಲ ಮಕ್ಕಳು ವಿದ್ಯೆ ಕಲಿತು ಬುದ್ಧಿವಂತರಾಗಬೇಕು. ಹಾಗಷ್ಟೇ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ವಿದ್ಯೆ ಕಲಿತ್ರೆ ಈ ಮಕ್ಕಳು ಕೂಡ ಕುವೆಂಪು, ಕಾರಂತ, ಬೇಂದ್ರೆ ತರ ಕನ್ನಡಕ್ಕೆ ಕೀರ್ತಿ ತರಬಹುದು. ಅಮ್ಮ, ನಾನು ಎಲ್ಲ ಕಡೆ ನೋಡ್ತೀನಿ. ಎಷ್ಟು ಬಿಸಿಲಲ್ಲಿ ನೀನು ಒಬ್ಳೆ ಕೆಲಸ ಮಾಡ್ತಾ ಇರ್ತೀಯ ಅಮ್ಮ. ಕೆಲಸ ಮಾಡಲಿಲ್ಲ ಅಂದರೆ ಜೀವನ ನಡಿಬೇಕಲ್ಲಮ್ಮ. ಹೋಗಮ್ಮ, ನೀನು ಯಾವಾಗಲೂ ಹೀಗೆ ಹೇಳ್ತೀಯ. ಈ ಸಲ ಕಬ್ಬು ಕಡ್ದಿರೋದು ದುಡ್ಡು ಬರಲಿ ಮಗಳೇ. ನಿನಗೊಂದು ಜೊತೆ ಒಳ್ಳೆ ಬಟ್ಟೆ ಕೊಡಿಸ್ತೀನಿ, ಆಯ್ತಾ? ನೋಡು ಎಷ್ಟು ಬಿಸಿಲಿದೆ ಅಂತ. ಇವತ್ತು ಬರಬೇಡ ಅಂದ್ರೂ ಬಂದಿದ್ಯಾ ನೀನು. ಅಮ್ಮ, ನನಗೇನು ಬಿಸಿಲಿದೆ ಅಂತ ಅನಿಸ್ತಾ ಇಲ್ಲ. ನಡಿ ಹೋಗೋಣ. ಆದರೆ ಮತ್ತೆ ಮನೆಗೆ ಹೋಗೋ ಅಂತ ಮಾತ್ರ ಹೇಳ್ಬೇಡ. ಎಲ್ಲ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು. ಅವರ ಬಾಳು ಬಂಗಾರವಾಗಬೇಕು. ಹಾಗಾದಾಗ ಸರಿಯಾದ ಸಮಾಜ ನಿರ್ಮಾಣ ಆಗುತ್ತೆ. ಹೌದು ಸರ್, ನಿಮ್ಮ ಉದ್ದೇಶ ಬಹಳ ಚೆನ್ನಾಗಿದೆ. ಇದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿರಬೇಕು. ಸುಬ್ಬು, ಹಾ ಸರ್. ಬೆಲ್ ಹೊಡೆದು ಮಕ್ಕಳನ್ನೆಲ್ಲ ಮನೆಗೆ ಕಳಿಸು. ಹಾ, ಹಾಗೆ ಉಳಿದ ಟೀಚರ್ಸ್ನ ಇಲ್ಲಿಗೆ ಬರಕ್ಕೆ ಹೇಳು. ಆಯ್ತು ಸರ್. ಶಕ್ತಿಯ ರೂಪ. ಇಷ್ಟು ಬೇಗ ಸಮಯ ಆಯ್ತಾ? ಯಾಕೆ ಇವತ್ತು ಇಷ್ಟು ಬೇಗ ಕೊನೆ ಬೆಲ್ ಹೊಡೆದ್ರು? ಕೂತ್ಕೊಳ್ಳಿ ಇವರೇ. ಧನ್ಯವಾದ ಸರ್. ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಮ್ಮೆಲ್ಲರ ಶ್ರಮ ಈಗ ಅತ್ಯಗತ್ಯ. ಆ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು. ಅಗತ್ಯವಾಗಿ ಸರ್. ಇತ್ತೀಚೆಗೆ ಎಲ್ಲ ತಂದೆ ತಾಯಿಯರು ತಮ್ಮ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಕಡೆ ಬರೋದೇ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ನಾವೆಲ್ಲರೂ ಎಲ್ಲರ ಮನೆ ಬಾಗಿಲಿಗೆ ಹೋಗ್ಬೇಕು. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಕೊಡಿ ಅಂತ ವಿನಂತಿ ಮಾಡ್ಕೋಬೇಕು. ನೋಡೋಣ, ಇದರಿಂದ ಸ್ವಲ್ಪ ಬದಲಾವಣೆ ಆದರೂ ಆಗಬಹುದು. ಖಂಡಿತವಾಗ್ಲೂ ಸರ್. ನಿಮ್ಮ ಉದ್ದೇಶ ತುಂಬಾ ಒಳ್ಳೇದಾಗಿದೆ ಸರ್. ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಉಪಯೋಗಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡೋಣ. ಒಳ್ಳೇದು. ಹೌದು ಸರ್, ನಿಮ್ಗೆ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇದೆ ಸರ್. ನಮ್ದು ಬೆಂಬಲ ಇದೆ ಸರ್, ನಮ್ದು ಬೆಂಬಲ ಇದೆ. ಇನ್ನೇನ್ ಸರ್, ಎಲ್ಲರೂ ಒಪ್ಕೊಂಡಿದ್ದಾಯ್ತು ಅಲ್ವಾ? ನಾಳೆಯಿಂದನೇ ಈ ಪುಣ್ಯದ ಕೆಲಸನ ಆರಂಭ ಮಾಡೋಣ. ಎಲ್ಲಾ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಮನವಿ ಮಾಡ್ಕೊಳ್ಳೋಣ. ಎಲ್ಲಾ ಕಡೆಯಲ್ಲೂ ಸರ್ಕಾರಿ ಶಾಲೆಗಳು ಉಳಿಬೇಕು. ಇಂಥ ಒಳ್ಳೆ ಕೆಲಸನ ನಮ್ಮ ಶಾಲೆಯಿಂದನೇ ಆರಂಭ ಮಾಡೋಣ. ಅಯ್ಯೋ ಸರ್, ಈ ಕೆಲಸನ ಆಲ್ರೆಡಿ ಎಲ್ಲ ಸ್ಕೂಲಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ನೀವೇನೋ ಹೊಸ್ದಾಗಿ ಕಂಡಿಡ್ದಂಗೆ ಏನಿಲ್ಲ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಇರುತ್ತೆ. ನಂಗೆ ಯಾಕೋ ಈ ಕೆಲಸ ತುಂಬ ವ್ಯರ್ಥ ಅನಿಸ್ತಿದೆ ಸರ್. ಸುಮ್ಮನೆ ಅಡ್ವ ಹಾಕ್ಬೇಡ್ರಿ. ನಮ್ಮ ಗುರುಗಳು ಹೇಳೋದು ಮಾತು ಸತ್ಯ ಇದೆ. ದೇವಯ್ಯನವರೇ, ಹೇಳಿ ಸರ್. ಪ್ರಯತ್ನ ಪಡೋದ್ರಲ್ಲಿ ಏನಿದೆ ತಪ್ಪು? ಆಗ್ಲಿ ಮಾಡಿ ಸರ್. ಹೊಸದಿಲ್ದಲೇ ಇರಬಹುದು.
ಬೇರೆ ಶಾಲೆಗಳು ಮಾಡ್ತಾ ಇರಬಹುದು, ಆದ್ರೆ ನಾವು ಒಂದು ಪ್ರಯತ್ನ ಮಾಡಿ ನೋಡೋಣ. ಮಧ್ಯದಲ್ಲಿ ನೀವು ಅಡ್ಡ ಮಾತಾಡ್ಬೇಡ್ರಿ. ಸರಿ ಸರ್. ನೋಡಿ, ಎಲ್ರೂ ಒಂದೇ ಮನಸ್ಸಿನಿಂದ ಹೇಳಿ. ನಿಮ್ಮ ಆಸೆಗೆ ನಾನು ಯಾಕೆ ಕೆಂಡ ಸುರಿಲಿ? ನಿಮ್ಮ ಇಷ್ಟ, ನಿಮ್ಗೇನು ಅನ್ಸುತ್ತೋ ಅದನ್ನ ಮಾಡಿ. ಈಗೇನು ನಿಮ್ಮ ಜೊತೆ ಬರ್ಬೇಕು ತಾನೆ? ಬರ್ತೀನಿ ಬಿಡಿ. ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ರೆ ಏನೇನೋ ಮಾಡಕ್ಕೆ ಕೂತ್ಕೊಂಡವರು. ಅಮ್ಮ, ಅವರೆಲ್ಲ ಸ್ಕೂಲಿಗೆ ಹೋಗಾಗ್ಲೇ ವಾಪಸ್ ಬರ್ತಾ ಇದ್ದಾರೆ. ನಾನು ಸ್ಕೂಲಿಗೆ ಸೇರ್ಸಮ್ಮ, ನಾನು ಸ್ಕೂಲ್ಗೆ ಹೋಗ್ಬೇಕು. ನಿಮ್ಮಪ್ಪ ನನ್ನ ಹೊಡೆದು ಸಾಯಿಸಿದ್ರು ಪರವಾಗಿಲ್ಲ, ನಾಳೆ ನಿನ್ನ ಶಾಲೆ ಕರ್ಕೊಂಡೋಗಿ ಸೇರಿಸ್ತೀನಿ ಆಯ್ತಾ? ಹೋಗಮ್ಮ, ನೀನ್ ಬರೀ ಸುಳ್ಳೇ ಹೇಳ್ತೀಯ ನನ್ನ ಹತ್ರ. ಬೆಳಿಗ್ಗೆ ಆಯ್ತು ಅಂದ ತಕ್ಷಣ ನಿನ್ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗ್ತೀಯ. ನೀನನ್ನ ಮಾತಾಡ್ಸ್ಬಿಡ, ಸುಳ್ಳು ಬರ್ಕಿ ನೀನು. ಹೋಗು. ಏಯ್, ನಿಮ್ಮವ್ವ ಕೆಲ್ಸಕ್ಕೆ ಹೋಗ್ತೀರಾ? ನಿನ್ನನ್ನ ಸ್ಕೂಲ್ ಕರ್ಕೊಂಡು ಹೋಗೋದ ಕೆಲ್ಸನ ಅವಳಿಗೆ? ನಮ್ಮಮ್ಮನ ಕಟ್ಕೊಂಡಿರೋನು ನೀನ್ ತಾನೆ, ನೀನ್ ದುಡ್ಡು ಸಾಕು. ಅಲ್ಲ ಚಿನ್ಮಣ್ಕಿ, ನಾನ್ ಕುಡಿಯೋ ಕ್ವಾರ್ಟರ್ ಬಾಟ್ಲ್ ಅಷ್ಟಿಲ್ಲ, ಎಷ್ಟೇ ಮಾತಾಡ್ತೀಯ? ಕೊಟ್ರೆ ಹೊಡಿಬೇಕಾಗಿರೋದು ಅವಳಿಗಲ್ಲ, ಇವಳಿಗೆ. ಏಯ್, ನಿಮ್ಮಿಬ್ರದ್ದು ಜಾಸ್ತಿ ಆಗದೆ. ಬಾರ್ಗೋಗಿ 90 ಹಾಕೋಬತ್ತೀನಿ, ಮೀಟ್ರ್ ಬರ್ತದೆ, ಆಮೇಲೆ ಬಂದು ತುಣಿತೀರಿ. ಬೀಗ ಕೆಲ್ಸಕ್ಕೆ ಹೋಗೋಳು ನನ್ನ ಹೆಂಡ್ರು. ನಾವು ಕೆಲ್ಸಕ್ಕೆ ಹೋಗ್ಬೇಕಂತ ನನ್ನ ಹೆಂಡ್ರಿ ಇಲ್ವಾ? ದುಡ್ಡು ಸಾಕ್ತಾಳೆ, ನಾವು ಕುಡಿದು ಸಾಯನ. ಅಮ್ಮ, ಅಲ್ಲಿ ನೋಡಮ್ಮ, ಅಪ್ಪ ಆಗ್ಲೇ ಕುಡಿದು ಮಲಗ್ಬಿಟ್ಟಿದ್ದಾನೆ. ಉಶ್, ಏನು ಮಾತಾಡ್ಬೇಡ, ಸುಮ್ಮನೆ ಬಾ. ಅಯ್ಯೋ, ಯಾವೆಲ್ಲ ನಿಂತ್ಕೊಳ್ರ. ಯಾ ಕ್ಲಾಸಿನ? ಊರ ಜೊತೆಗೆಲ್ಲ ಗಲಾಟೆ ಮಾಡ್ಕೊಂಡು ತಿರುಗ್ತಿದೀಯಂತೆ. ಅಲ್ಲ, ನಿನ್ನ ಹತ್ರ ದುಡ್ಡಿದ್ರೆ ನಿನಗೆ ಊರಾಗೆಲ್ಲ ಕೊಡ್ತೀನಲ್ಲ. ನಾವೆಲ್ಲ ಒಂದೇ ಊರೇ ಕಣ್ಲ, ಅಣ್ಣ ತಮ್ಮಂತರ ಇರಬೇಕು. ಇನ್ಮೇಲಾದರೂ ಈ ಅಹಂಕಾರನೆಲ್ಲ ಬಿಟ್ಬಿಟ್ಟು ಅಚ್ಚಕಟ್ಟಾಗಿ ಬದುಕೋದು ಕಲೀರಿ. ಅಲ್ಲ ಕಣ, ನಿಮ್ಮಪ್ಪ ಎಷ್ಟು ಒಳ್ಳೆಯವರು. ಅವ್ರ ಮುಖಕ್ಕೆ ಬಸಿ ಬಳಿ ಹತ್ರ ನಡ್ಕೋತಿರಲ್ರೋ, ಯಾವಾಗಲೇ ಬುದ್ಧಿ ಬರುತ್ತೆ ನಿಮ್ಗೆ? ಯೋ, ನಿನ್ ಪುಂಗಿನ ನನ್ನ ಹತ್ರ ಓದಕ್ಕೋಬೇಡ, ಕೇಳಕ್ಕಂತಾನೆ ತುಂಬಾ ಜನ ಅವ್ರೆ. ಅವ್ರ ಹತ್ರ ಹೋಗಿ ಹೇಳ್ಕೊ, ನನ್ನ ಹತ್ರ ಅಲ್ಲ. ಇಷ್ಟೊಂದು ದುರಹಂಕಾರ ಮನುಷ್ಯನ್ಗೆ ಒಳ್ಳೇದಲ್ಲ. ಲೇ, ನಾನು ಕಣ್ ಮುಂದೆ ಹುಟ್ಟು ಬೆಳೆದ ಆಟ ಆಡ್ರ ಹುಡುಗರು ನೀವೆಲ್ಲ. ಇನ್ಮೇಲಾದ್ರೂ ನೆಟ್ಟಿಗಿರೋದು ಕಲೀರಿ. ಇಲ್ಲ ಇದೇ ತರ ಊರಾಗೆಲ್ಲ ತೊಂದರೆ ಕೊಟ್ಟು ನಿಮ್ಮ ಅಹಂಕಾರ ಪ್ರಯೋಗ ಮಾಡ್ತಾ ಇದ್ರೆ ನಾನೇ ಪೊಲೀಸರಿಗೆ ಹೇಳಿ ಒದ್ದು ಒಳಗಾಕಿಸ್ತೀನಿ. ಯೋ, ಪೊಲೀಸವ್ರಿಗೆಲ್ಲ ಎದುರ್ಕೊಳ್ಳೋ ಅಂತ ಮಕ್ಳೆಲ್ಲ ನಾವು. ಪೊಲೀಸ್ ಅಂತೆ ಪೊಲೀಸು. ಹೇಳ್ಕ ಹೋಗಯ್ಯ. ದುಡ್ಡಿನ ಮದ ನೆತ್ತಿಗೇರಿದೆ. ನಿನ್ನ ಅಹಂಕಾರ ದುರಹಂಕಾರ ಎಲ್ಲ ಒಂದ್ ದಿವಸ ಅಳಿಸೋಗ್ತೆ, ನೋಡ್ತಾ ಇರು. ಇವಕ್ಕೆಲ್ಲ ಎಷ್ಟು ಹೇಳಿದ್ರು ಅಷ್ಟೇನೆ, ಯಾವಾಗ ಬುದ್ಧಿ ಬರುತ್ತೋ. ಅವಾಗಿಂದ ಕಾಯ್ತಾ ಇದ್ದೀನಿ. ಎಲ್ಲಿ ಹೋಗ್ಬಿಟ್ಟಿದ್ದಕ್ಕ? ಅಕ್ಕ, ಅಷ್ಟೊತ್ತಿನ ಕಾಯ್ತಾ ಇದ್ದೀನಿ, ಈಗ ಅಂಗಡಿ ಬಾಕ್ಲು ತೆಗ್ದ? ಸರಿ, ಒಂದು ಪ್ಯಾಕೆಟ್ ಕೊಡು. ಏಯ್, ಹೋಗೋ, ತಲೆ ತಿನ್ಬೇಡ. ನಿನ್ ಜೀವನ ಎಲ್ಲ ಬರೀ ಇದೇ ಆಗೋಯ್ತು. ನೀ ಮೊದ್ಲುಂದೇ 1,000 ರೂಪಾಯಿ ಕೊಡ್ಬೇಕು. ಮೊದ್ಲದನ್ ಕೊಡು, ಆಮೇಲೆ ನೋಡೋಣ. ಈಗ ತಾನೇ ಬಾಗಿಲು ತೆಗ್ದೀನಿ, ಬೆಳಗ್ಗೆ ಬಂದ್ಬಿಟ್ಟ. ನಾನು ಎಲ್ಲಕ್ಕ ಹೋಯ್ತೀನಿ, ಈ ಊರಲ್ಲಿ ತಾನೇ ಇರ್ತೀನಿ. ಕೊಡ್ತೀನಿ, ಕೊಡು ಸಾಯಂಕಾಲ. ಹೇಯ್, ಹೋಗ ಸುಮ್ನೆ. ನೀ ಸತ್ರು ನಾ ಕೊಡಲ್ಲ. ನಿಮ್ಮಪ್ಪ ಹೆಂಗ್ ಬದುಕ್ತಾ? ಅವ್ನ್ ಕಿರ್ಬೆಳ್ಗೂ ಬದುಕ್ಲಿಲ್ಲ ನೀವು. ಎಲ್ಲಾದ್ರೂ ಹೋಗ್ ಸಾಯಿ. ನಿನ್ನಂತವ್ರು ಭೂಮಿಗ್ ಬಾರ. ನಾನ್ ಸತ್ರೆ ನಿಂಗೆ ದುಡ್ಡು ಯಾರು ಕೊಟ್ಟರು? 2 ಸೇರಿ ಸಾಯಂಕಾಲ ಕೊಡ್ತೀನಿ. ಈಗ 2 ಪ್ಯಾಕೆಟ್ ಕೊಡು ಬೇಗ. ನೋಡೋ, ಸರ್ಸರಿಯಾಗಿ ಬಂದ್ಬಿಡ್ತೀನಿ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ. ನೀನು ನಮ್ಮ ಅವ್ವ ಇದ್ದಂಗೆ, ಬೈಕ್ ಪರವಾಗಿಲ್ಲ. ಮೈಕೈ ನೋವು ದೊಡ್ಡವ್ರ ಬೈದ್ರೆ ಆಶೀರ್ವಾದ ಅನ್ಕೋತೀನಿ. 1 ಪ್ಯಾಕೆಟ್ ಕೊಡಕ್ಕ ಸಿಕ್ಕಾಪಟ್ಟೆ ತಲ್ಲೋಯ್ತೈತೆ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇವಾಗ ಏನ್ ಕೊಡ್ತೀಯ? ಕೊಡಲ್ವಾ? ಕೊಡಲ್ಲ ಅಂದ್ರೆ ಏನೀಗ? ಏನ್ ಮಾಡಿಯಾ? ಕೊಡಲ್ಲ, ಹೋಗ. ಸತ್ತೋಗಿರೋ ನಿನ್ ಮಗ ಇದ್ದಂಗಿದ್ದೀನಿ ಅನ್ಕೊಂಡ್ ಕೊಡಕ್ಕ.
ಏಯ್ ಅಯ್ಯ ಹೋಗ ಸತ್ಯಣ್ಣ ಬೆಳಗ್ಗೆ ತಲೆ ತಿಂತಾನೆ. ಬೆಳಗ್ಗೆ ಬಂದ್ಬಿಡ್ತಾವ್ ಹಾಳದವು ತಲೆ ತಿನ್ನಕ್ಕೆ. ಹಾಳದವು ಅವಳು ಕೊಡ್ಲಿಲ್ಲ ಅಂದ್ರೇನು? ನಾನೇನ್ರು ಸಾಸಿವೆ ದಬ್ಬಲಲ್ಲಿ 200 ರೂಪಾಯಿ ಇಟ್ಟಿದ್ಲು. ಇದನ್ನ ಎತ್ಕೊಂಡು ಹೋದ್ರೆ 4 ಪ್ಯಾಕೆಟ್ ಬರ್ತದೆ. ಕುಡಿದ್ಬಿಟ್ಟು ಸ್ವರ್ಗನೇ ನೋಡ್ಬಿಡ್ಬೋದು. ಸುಬ್ಬು, ನಮಸ್ತೆ ಸರ್. ಶಾಲೆ ಪರಿಶೀಲನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ವಾರದಲ್ಲಿ ಒಂದಿನ ಬರ್ತಾ ಇದ್ದಾರೆ. ಅದಕ್ಕೆ ನೀನು ಈ ಅಂಗಳನ ಆಮೇಲೆ ಎಲ್ಲ ಕೊಠಡಿಗಳನ್ನ ಇನ್ನೂ ಚೆನ್ನಾಗಿ ಸ್ವಚ್ಛಗೊಳಿಸ್ಬೇಕು. ಅರ್ಥ ಆಯ್ತಾ? ಸರಿ ಸರ್, ಮಾಡ್ತೀನಿ ಸರ್. ಇತ್ತೀಚೆಗೆ ಬರ್ತಾ ಬರ್ತಾ ಈ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿ ಹೋಗುತ್ತೇನೋ ಅನ್ನೋ ಭಯ ಕಾಡ್ತಾ ಇದೆ. ಅಲ್ಲ, ಎಲ್ಲ ಮಹಾನ್ ಸಾಧಕರು ಸರ್ಕಾರಿ ಶಾಲೆನೇ ತಾನೇ ಓದಿದ್ದು, ಬೆಳೆದಿದ್ದು, ಉನ್ನತ ಸಾಧನೆ ಮಾಡಿದ್ದು. ಯಾಕೋ ಸರ್ಕಾರಿ ಶಾಲೆಗಳಿಗೆ ಅಪಮಾನ ಆಗ್ತಾ ಇದೆಯಲ್ಲ. ಈ ತಂದೆ ತಾಯಿಗಳು, ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ಲಕ್ಷ ರೂಪಾಯಿಗಳನ್ನ ಕೊಟ್ಟು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಿದ್ದಾರೆ. ಅಲ್ಲಿ ತಮ್ಮ ಮಕ್ಕಳು ಉದ್ಧಾರ ಆಗ್ಬಿಡ್ತಾರೆ ಅನ್ನೋ ಭ್ರಮೇಲಿದ್ದಾರೆ. ವಿದ್ಯೆ ಕಲಿಯೋದಕ್ಕೆ ಬೇಕಾಗಿರೋದು ಒಂದು ಒಳ್ಳೆಯ ವಾತಾವರಣ, ಒಂದು ಒಳ್ಳೆಯ ಶಿಕ್ಷಣ ನೀತಿ, ಹಾಗೆ ಒಬ್ಬ ಒಳ್ಳೆಯ ಗುರು. ನಿಧಾನ ಯಾರು ಕಾರ್ ಹಾಕಿರೋದಿಲ್ಲ? ಯಾರು ನಿಲ್ಲ ಅಡ್ಡ ನಿಲ್ಸವನ? ಯಾಕ್ಲೋ ಅಷ್ಟು ಕುಡ್ಕಾಗಿದ್ಯಾ? ನಿಮ್ಮಪ್ಪ ದೇವ್ರಂತ ಮನುಷ್ಯ ಕಣೋ, ಅವ್ರ ಹೆಸರು ಕೆಡಿಸ್ತೀಯಲ್ಲೋ. ಏನ ಮಾಡ್ಲಿ? ಅಲ್ಲ, ನಿನ್ ಮಗಳಿಗೆ ಎಷ್ಟೋ ವಯಸ್ಸು? 12 ವರ್ಷ. ಇನ್ 2 ವರ್ಷ ಆದ್ರೆ ಅವಳು ದೊಡ್ಡೋಳಾಗ್ತಾಳೆ ಕಣೋ. ಅವಳ ಜೀವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಒಸಿ ಎಣ್ಣೆ ಕುಡಿಯೋದು ಕಡಿಮೆ ಮಾಡಿ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿನ್ ಸಂಸಾರದ ಬಗ್ಗೆ ಸ್ವಲ್ಪ ಗಮನ ಹರಿಸು. ಬಾಯ್ ಕಡೆ ಹೊರಡು, ಹೋಗಿ ರೆಸ್ಟ್ ತಗೋ. ಹೋಗಿ ಜೀವನದ ಬಗ್ಗೆ ಯೋಚನೆ ಮಾಡು. 3 ಹೊತ್ತು ಕುಡಿತಾ ಇರೋದಲ್ಲ. ಹೋಗಲ್ಲ, ನಾನು ಎದ್ದಿದ್ ಗಳಿಗೆನೆ ಸರಿ ಇಲ್ಲ. ಕೈಯಲ್ಲಿ ಆಗ್ತಿರೋಲ್ಲ, ಬುದ್ಧಿವಾದ ಹೇಳಕ್ ಬಂದ್ಬಿಟ್ಟವ್ರು. ನಾನು ಯಾವ ಕಡೆ ಹೋಯ್ತಾ ಇದ್ದೆ? ಅವಂದೇ ಅರ್ಧವಾಗೈತೆ, ಇನ್ನು ನನಗೆ ಬುದ್ಧಿವಾದ ಹೇಳಕ್ ಬಂದವನೇ. ಹೋಗಲೇ, ಹೋಗ್. ಏ ಪಾರ್ವತಿ, ರೀ ಒಳಗಡೆ ಬರೆ. ಯಾಕ್ರಿ? ಗಿಡಕ್ಕೆ ನೀರ್ ಹಾಕ್ತಾ ಇದೀನಿ, ಹಾಕ್ಬಿಟ್ಟು ಬರ್ತೀನಿ ರೀ. ಬಾ ಅಂದ್ರೆ ಬರಬೇಕು. ನಾನು ನಿನ್ನ ಕಟ್ಕೊಂಡಿರೋದು. ಅರ್ಜೆಂಟ್ ಮಾತಾಡಬೇಕು, ಒಳಗಡೆ ಬಾ. ಏನಾಯ್ತು ನಿನಗೆ? ಯಾಕೆ ಹಿಂಗೆ ಆಡ್ತಿದ್ದಾನೆ? ಈ ಮುದುಕಿನ ಏನೋ ಫಿಟ್ಟಿಂಗ್ ಇಟ್ಟಿರ್ಬೇಕು, ಅದಕ್ಕೆ ಹೀಗೆ ಆಡ್ತಿದ್ದಾನೆ. ಹಾಂ ರೀ, ಬಂದೆ. ಹೋಗು, ನನ್ನ ಮಗ ಕೋಪದಾಗವನೇ. ಸರಿಯಾಗಿ ಕೊಡ್ತಾನೆ, ಈಸ್ಕೊಳ್ಳುವಂತೆ ಹೋಗು. ಲೇ ಬಾರೆ ಬೇಗ. ಹಾಂ ರೀ, ಬಂದೆ. ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಹೆಂಡತಿ. ಅಲ್ಲ ರೀ, ನೀವು ಕೂಗಿದ್ ನೋಡಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಎಲ್ಲೋ ನಿಮ್ಮಮ್ಮ ಫಿಟ್ಟಿಂಗ್ ಇಟ್ಟಿರ್ತಾರೆ ಅನ್ಕೊಂಡೆ. ನೋಡೆ,
ನಿಂದು ಬರೀ ಅದು ಇದು ಆ ಮಾತು ಈ ಮಾತು ಅದೇ ಆಯಿತು ಕಣೆ. ಲವ್ ಮಾಡ್ಬೇಕಾದ್ರೆ ಲವ್ ಮೂಡಲ್ಲಿರಬೇಕು. ನೀನು ಬರೀ ಏನೇನೋ ಮಾತಾಡ್ತೀಯ, ಹೋಗು. ಏನ್ ನಡೀತಾ ಇದೆ? ಏನು ಅನ್ಕೊಂಡವಳೆ ನನ್ನ? ಮನೆಯಾಳಿ. ನಮ್ಮವ್ವ ಹೇಳ್ದೆ ಮಾತು, ನಮ್ಮವ್ವ ಹೇಳ್ದೆ ಶಾಸನ. ಆರಾಧ್ಯ ಅಮ್ಮ ಅಮ್ಮ ಇವತ್ತು ಯಾಕಮ್ಮ ಮೊಟ್ಟೆ ಮಾಡ್ಬಿಟ್ಟಿದ್ಯಾ? ಹಾಗೇನಿಲ್ಲ ಮಗಳೇ, ನಿನ್ನ ನಾಳೆ ಸ್ಕೂಲಿಗೆ ಕರ್ಕೊಂಡೋಗಿ ಸೇರಿಸ್ತೀನಲ್ಲ ಅದಕ್ಕೆ. ಅಮ್ಮ ಅಪ್ಪ ಏನಾದರೂ ನಾನು ನಾಳೆ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರೆ? ನೀನೇನು ಭಯ ಪಡಬೇಡ ಮಗಳೇ, ನಿನ್ನ ನಾಳೆ ಕರ್ಕೊಂಡೋಗಿ ಸೇರಿಸೋ ಜವಾಬ್ದಾರಿ ನಂದು. ಅಮ್ಮ ನಾನು ಚೆನ್ನಾಗಿ ಓದಿ ಪೊಲೀಸ್ ಆಗ್ತೀನಿ. ಆಮೇಲೆ ಅಪ್ಪಂಗೆ ಹೊಡೆದು ಕುಡಿಯೋದನ್ನ ಬಿಡಿಸ್ತೀನಿ. ಹಾಗೆಲ್ಲ ಮಾತಾಡಬಾರ್ದು ಮಗಳೇ, ಆ ಕುಡ್ಕ ಏನಾದರೂ ಬಂದು ಕೇಳಿಸ್ಕೊಂಡು ಸುಮ್ಮನೆ ಜಗಳ ಮಾಡ್ತಾನೆ. ಹೋಗಮ್ಮ. ಹಲೋ ಮಗ, ನಿಂತವೇನೋ ಮಾತಾಡ್ಬೇಕು. ಏನು ಹೇಳವ? ನಾ ಅಷ್ಟೊತ್ತಿಂದ ಕೂಗ್ತಾವನಿ, ನಿಂಗೆ ಕೇಳಿಸ್ತಿಲ್ವೇ? ಏನ್ ಎಂಡ್ರು ಬಾಲ ಇಟ್ಕೊಂಡು ಓಡಾಡ್ತಿದ್ಯಾ ನೀನು? ಏನು ಮಾತಾಡ್ತಿದ್ಯಾವ? ನಾನು ಕೆಲಸ ಮಾಡ್ತಿಲ್ವೇ? ನಾನು ಯಾಕೆ ಅವಳು ಬಾಲ ಹಿಡ್ಕೊ ಓಡಾಡ್ಲಿ? ನೀನು ನನ್ನ ಗಂಡು ಮಗ ಅಂತಿತ್ತಿರೋದು, ನಿನ್ನ ಮಗ ಹುಲಿತಾರ. ಹಂಗೆಲ್ಲ ಅನುಮಾನ ಪಡ್ಬೇಡ, ಹೋಗಿ ಸುಮ್ಮನೆ. ಅದು ನನ್ನ ಮಗ ಅಂದ್ರೆ ಸಂಸಾರದಲ್ಲಿ ಯಾವತ್ತು ಹೆಂಡ್ತಿನ ಹತೋಟಿಲಿ ಇಟ್ಕೋಬೇಕು, ಆಗ್ಲೇ ಚೆನ್ನಾಗಿರೋದು. ಸರಿ, ಅವಳೆಲ್ಲದ್ಲು? ಗೊಬ್ಬರ ಹಾಕಕ್ಕೆ ಹೋಗಿರ್ಬೇಕು ತಿಪ್ಪೆ ಕಡೆಗೆ. ಇನ್ನೇನ್ ಮತ್ತೆ, 2 ಮಕ್ರಿ ತಿಂತಾಳೆ, ಇಳಿಸ್ಲಿ ಬಿಡು. ಅವೋ, ನಾನು ಹೇಳಿದ್ದು ಎಮ್ಮೆ ತೊಪ್ಪೆನ ಸುರಿಯಕ್ಕೆ ಹೋಗಿರ್ಬೇಕು ಅಂತ. ನನಗೇನು ಗೊತ್ತು, ನಡೀಲ. ಇವರೆಲ್ಲೋದ್ರು? ಇಷ್ಟೊತ್ತಾದರೂ ಮನೆಗೆ ಬರಲಿಲ್ವಲ್ಲ? ಎಷ್ಟೇ ಕುಡಿದ್ರೂ ಮನೆಗೆ ಬರ್ತಾ ಇದ್ರಲ್ಲ, ಇವತ್ತು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಅಮ್ಮ ಯಾಕಮ್ಮ ಒಬ್ಳೆ ಕೂತಿದ್ಯಾ? ನಿದ್ದೆ ಬರ್ತಾ ಇರ್ಲಿಲ್ವಾ? ಯಾಕಮ್ಮು, ನಿನಗೆ ನಿದ್ದೆ ಬರಲಿಲ್ವಾ? ನೀರೇನಾದರೂ ಬೇಕಿತ್ತಾ? ನನ್ಗೆ ಯಾವ ನೀರು ಬೇಡ ಅಮ್ಮ. ಯಾಕೋ ಭಯ ಆಯ್ತು. ಎದ್ದು ಸುತ್ತಮುತ್ತ ನೋಡ್ದೆ, ಯಾರೂ ಇರ್ಲಿಲ್ಲ. ಅದಕ್ಕೆ ನೀನು ಹುಡ್ಕೊಂಡು ಈಚೆ ಬಂದ್ಬಿಟ್ಟೆ ಅಮ್ಮ. ಬಾರಮ್ಮ ಮಲ್ಗಣ. ಅಮ್ಮು, ನೀನು ಮಲ್ಗೋಗು, ಪಾಚಿ ಮಾಡು. ನಾಳೆ ಶಾಲೆಗೆ ಹೋಗ್ಬೇಕಲ್ವಾ? ನಿದ್ದೆಗೆಡ್ಬಾರ್ದು. ಚೆನ್ನಾಗಿ ಓದ್ಬೇಕಲ್ವಾ? ನಿದ್ದೆಗೆಡ್ಬಾರ್ದು. ಬಾ. ಎಲ್ಲ ರೋಡು, ಗೋಡೆ ಸಿಗ್ತದೆ, ರೋಡೇ ಸಿಗ್ತಿಲ್ಲ. ಅಲ್ಲ ಲೀಲಾ, ಅಯ್ಯೋ ಸಿದ್ಧ, ಯಾಕೋ ಕುಡ್ದು ಹಾಳಾಗ್ತೀಯಾ? ನಾನಿದ್ದಾಗೂ ನೆಮ್ಮದಿಲ್ಲ, ಸತ್ರು ನೆಮ್ಮದಿಲ್ಲ. ಯಾವಾಗ ಬುದ್ಧಿ ಬರುತ್ತೆ ನಿನಗೆ? ಬಾರೆ ಬೇಗಲೇ, ಬಾರೆ ಬೇಗ. ಏನು ಮಾಡ್ತಿದ್ಯಾ? ಮನೆಯೊಳಗೆ ದನಗಿನ ಕಾಯ್ತಿದೆ ಏನು? ಏನ್ರಿ, ನೀವು ಯಾವಾಗಲೂ ಅರ್ಜೆಂಟ್ ಮಾಡ್ತೀರಾ, ರೆಡಿ ಆಗೋಕೆ ಬಿಡಲ್ಲ ಅಂತೀರಾ? ನಾನು ಪಟ್ನಕ್ಕೆ ಹೋಯ್ತಿರೋದು ಹೀರೆ ಮೂಟೆ ತರಕ್ಕೆ. ನೀನೇನು ಮದುವೆಗೊಳಂಗೆ ರೆಡಿ ಆಗಿದೆಯಾ? ಹತ್ತು ಬೇಗನೆ. ಹೀರಿಯ ಮುಟೆ ತರಕ್ಕೆ ಇಷ್ಟೊಂದು ಸುಂಗಾರ್ವೆ? ಸುಂಗಾರ್ ಸುಬ್ಬಿ, ನನ್ನ ಮಗನಿಗೆ ಎಲ್ಲಿಂದ ಬಂದು ಗಂಟು ಬಿದ್ಲು ಬಿಳಿ ಜಿರಳೆ. ಏನಯ್ಯ, ನಿಮ್ಮ ಅಮ್ಮನ ಮುಂದೆ ಕೊಂಬಂದ್ಬಿಡ್ತಾವ ನಿನ್ಗೆ? ಒಳ್ಳೆ ಬಾಯಿಗೆ ಬಂದಂಗೆ ಬೈತೀಯಲ್ಲ. ನೀನೇ ತಾನೇ ಹೇಳಿದ್ದು ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಇವಾಗ ಕರ್ಕೊಯ್ತಾ ಇರೋದು ಸಿನಿಮಾಗೇನೆ. ನಾನೇ ಬೇಕು ಅಂತ ಸುಳ್ಳು ಹೇಳಿದ್ದು. ಅವ್ವ ಸುಮ್ಮನೆ ಬೇಜಾರಾಯ್ತಾರೆ, ಅದು ಇದು ಅಂತ ಬೈಕೊಂಡು ಓಡಾಡ್ತಾರೆ. ಯಾಕೆ ಬೇಕು? ಅದಕ್ಕೆ ನಾನೇ ಹಂಗೆ ಹೇಳಿದ್ದು. ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಬಾರಿ ಡಬಲ್ಗೆ ಮಾಡ್ತೀಯ ಕಣಯ್ಯ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಸುಳ್ಳು ಯಾಕೆ ಹೇಳ್ಬೇಕು? ನಿಜಾನೇ ಹೇಳ್ಬೋದು ತಾನೆ. ಬಾಯಿ ಮುಚ್ಕೊಂಡು ಕೂತ್ಕೋ, ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ದೆ ತಾನೆ.
ನಂಗೇನು ಅರ್ಥ ಆಗಲ್ಲ, ಎಲ್ಲ ನಿನ್ಗೆ ಅರ್ಥ ಆಗೋದು. ನೀನ್ ಸೀಟ್ ಮಾಡೋದು ನೋಡಿದ್ರೆ ನನಗೆ ಕೋಪನೇ ಬರುತ್ತೆ. ಸುಮ್ಮನೆ ಇರ್ತೀಯಾ? ಅಣ್ಣ ಸಿದ್ದು ನೆಂಟಿ ಹೋಗ್ತಾವ್ ನೋಡೋಣ ಅಲ್ಲಿ. ನಿಲ್ಸೋ ಗಾಡಿ ಇದೆ. ಮೋ ಎಲ್ಲಮ್ಮ ನಿನ್ ಗಂಡ ಏನ್ ಮಾನ ಮರದ್ಯಾ ಬದುಕೈತಾ ಇಲ್ಲ ಅವನ್ಗೆ? ಮನೆ ಯಾಳ್ ನನ್ ಮಗ ಗದ್ದೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು 500 ರೂಪಾಯಿ ಇಸ್ಕೊಂಡು 1 ವಾರ ಆಯ್ತು. ಹೊಟ್ಟೆಗೇನು ಅನ್ನ ತಿಂತಾನೆ ಎಸ್ಕೆ ತಿಂತಾನ? ಅವ್ನ್ ಬಂದ್ರೆ ಮುಚ್ಕೊಂಡು ನಂದು 500 ರೂಪಾಯಿ ಇಡಕ್ ಕೇಳಿ, ಇಲ್ಲ ಅಂದ್ರೆ ನಡಿಯೋ. ಆಯ್ತಣ್ಣ. ಅಮ್ಮ, ಅವರು ಅಪ್ಪ ಮಾಡಿರೋ ತಪ್ಪಿಗೆ ನಮಗೂ ಬೈತಾ ಇದ್ದಾರೆ ಅಲ್ವಾ ಅಮ್ಮ? ನಾವೇನ್ ಮಾಡಿದ್ವಿ ಅಮ್ಮ ಅವರಿಗೆ? ನೀನ್ ಅಳ್ಬೇಡ ಅಮ್ಮ, ನೀನ್ ಧೈರ್ಯ ಕಳ್ಕೊಬೇಡ. ನಾನು ಚೆನ್ನಾಗಿ ಓದಿ ನಿನ್ನ ಸಾಕ್ತೀನಮ್ಮ. ನಿಮ್ಮ ಅಪ್ಪನಿಂದ ನನಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ. ಒಂದೊಂದ್ಸಲ ಸತ್ತೋಗ್ಬೇಕು ಅಂತಲೂ ಯೋಚನೆ ಮಾಡ್ತೀನಿ, ಆದರೆ ನಿನ್ಗೋಸ್ಕರ ಬದುಕಿದ್ದೀನಿ. ನೀನು ಅಳ್ಬೇಡ ಅಮ್ಮ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಖಂಡಿತವಾಗ್ಲೂ ನಾನು ಚೆನ್ನಾಗಿ ಓದಿ ನಿನ್ನ ಸಾಕ್ತೀನಮ್ಮ, ಖಂಡಿತವಾಗ್ಲೂ ಅಮ್ಮ. ಕದ್ದು ಮುಚ್ಚಿ ಪ್ರೀತಿ ಮಾಡಿದ್ರಲ್ಲಿ ಒಂಥರ ಚೆನ್ನಾಗಿದೆ ಅಲ್ವಾ? ಆದ್ರೂ ಕದ್ದು ಮುಚ್ಚಿ ಯಾಕೆ ಪ್ರೀತಿ ಮಾಡ್ಬೇಕು? ಸ್ವಲ್ಪ ದಿವಸ ಕಣೆ, ಎಲ್ಲ ಸರಿಯಾಗುತ್ತೆ. ತಿನ್ನಿ. ಟೈಮ್ ಆಯ್ತು ನೋಡಿ, ಬೇಗ ಹೋಗೋಣ. ಓಕೆ 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 ಓಕೆ. ಅಮ್ಮ, ನೀನು ನನ್ನ ಸ್ಕೂಲಿಗೆ ಸೇರಿಸ್ತಾ ಇದೆಯಲ್ವಾ ಅಮ್ಮ? ಆ ಸ್ಕೂಲಲ್ಲಿ ಓದೋದ್ರ ಜೊತೆಗೆ ಹಾಲು ಊಟ ಎಲ್ಲನೂ ಕೊಡ್ತಾರಂತೆ ಅಮ್ಮ. ನಮ್ಮ ಎದುರುಗಡೆ ಮನೇಲಿರೋ ಈಶ್ವರಿ ಹೇಳ್ತಾ ಇದ್ಲು. ಹೌದಾ? ಶಾಲೆಗೆ ಸೇರೋದು ದೊಡ್ಡ ವಿಷಯ ಅಲ್ಲ ಮಗಳೇ. ಚೆನ್ನಾಗಿ ಓದಬೇಕು, ನಿನ್ನ ಭವಿಷ್ಯನ ನೀನೇ ರೂಪಿಸ್ಕೋಬೇಕು, ಆಯ್ತಾ? ಅಕ್ಕದ ಮನೆ ಬಾಳೋಟ ಇನ್ಮೇಲೆ ಕಮ್ಮಿ ಕುಡಿಬೇಕಪ್ಪ. ಅಯ್ಯೋ ತಲೆ ಬೇರೆ ಎಲ್ಲ ಹೋಯ್ತಾವೆ. ಚಿನ್ನಾರೆ ಎಲ್ಲ ಹೊಂಟೈತೆ ಸವಾರಿ. ಒಂದ್ ದಿವಸ ನಾನು ಮನೇಲಿಲ್ಲ ಅಂದ್ರೆ ಬೀದಿಗಿಳಿದು ಬಿಡ್ತೀಯ ಅಲ್ವಾ? ನಾವೇನು ಬೀದಿ ಸುತ್ತಕ್ ಹೋಗ್ತಾ ಇಲ್ಲ, ಮಗಳನ್ನ ಶಾಲೆಗೆ ಸೇರ್ಸಕ್ ಹೋಗ್ತಾ ಇರೋದು. ಅಯ್ಯ ನೇಮ್ ಕಟ್ಕೊಂಡ್ ಗಂಡನ ಕೈ ಹಿಡ್ಕೊತೇನೆ ಬಿಡೆ ಸದಾರಮೆ. ನಡಿ 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 ಮತ್ ಆರಾಧ್ಯ, ಆರಾಧ್ಯ, ನಿನ್ ಜನ್ಮಕ್ಕೆ ನೀನು ಒಬ್ಬ ಮನುಷ್ಯನಾ? ಆರಾಧ್ಯ, ತಾನೇ ಮಗಳಿಗೆ ಹೊಡಿತೀಯಲ್ಲ, ನಿನ್ ಕೈ ಸೇದೋಗ. ಆರಾಧ್ಯ, ಆರಾಧ್ಯ. ಎಲ್ಲರೂ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಲಕರ್ಣಿಯವರೇ, ಗಿರೀಶ್, ನೀವು ಎಡಗಡೆ ಬಲಗಡೆ ಇದ್ಕೊಂಡು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಸರಿ ಸರ್, ಆಯ್ತು. ರಸ್ತೆಯಲ್ಲಿ ವಾಹನಗಳು ಬರ್ತಾ ಇರುತ್ತವೆ. ಭಾರತಿ, ಮುತ್ತುಲಕ್ಷ್ಮಿ, ನೀವು ಮಕ್ಕಳ ಹಿಂದ್ಗಡೆಯಿಂದ ಬನ್ನಿ. ಸರಿ ಸರಿ ಸರಿ. ಅರವಿಂದ್, ನಿಮ್ಮ ಜವಾಬ್ದಾರಿ ಜಾಸ್ತಿ. ಮಕ್ಕಳನ್ನ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಖಂಡಿತ ಸರ್. ದೇವಯ್ಯನವರೇ, ನೀವು ಸಹಕರಿಸಿ. ಸರಿ ಸರಿ, ಆಯ್ತು ಸರ್. ಆಮೇಲೆ ಮಕ್ಕಳ, ನೀವೆಲ್ಲ ಇರುವೆಗಳನ್ನ ನೋಡಿದಿರಲ್ವಾ? ಇರುವೆಗಳು ಹೇಗೆ ಒಗ್ಗಟ್ಟಾಗಿ ಸಾಲಾಗಿ ಒಂದ್ರ ಹಿಂದೆ ಒಂದು ಬರುತ್ತೆ, ಅದೇ ರೀತಿ ನೀವು ಕೂಡ ಶಾಂತರಾಗಿ ಇರುವೆಗಳ ತರ ಬರಬೇಕು. ಅರ್ಥ ಆಯ್ತಾ? ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ.
ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಕಲಿಯಬೇಕು ನಿಮ್ಮ ಮಕ್ಕಳು, ಬೆಳೆಯಬೇಕು ನಿಮ್ಮ ಮಕ್ಕಳು, ಉನ್ನತ ಮಟ್ಟಕ್ಕೇರಿ ನಿಮ್ಮ ಹೆಸರು ಬೆಳಗಿಸಬೇಕು. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಅಕ್ಷರ ಅಕ್ಷರ ಪ್ರತಿ ಮಗುವಿಗೂ ಅಕ್ಷರ, ಪ್ರತಿಯೊಬ್ಬರು ಕಲಿಯಬೇಕು ಅಕ್ಷರ. ಅಕ್ಷರ ಅಕ್ಷರ ಪ್ರತಿ ಮಗುವಿಗೂ ಅಕ್ಷರ, ಪ್ರತಿಯೊಬ್ಬರು ಕಲಿಯಬೇಕು ಅಕ್ಷರ. ಜೀವನ ನಡೆಸಲು ಬೇಕು ಅಕ್ಷರ, ಲೋಕಜ್ಞಾನವ ತಿಳಿಯಲು ಬೇಕು ಅಕ್ಷರ, ಅನಕ್ಷರತೆ ಅಳಿಸಲು ಬೇಕು ಅಕ್ಷರ. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಕರ್ನಾಟಕ ರತ್ನ ಕುವೆಂಪುರವರು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಓದು ಸರ್ಕಾರಿ ಶಾಲೆಯಲ್ಲೇ. APJ ಅಬ್ದುಲ್ ಕಲಾಂ ರವರು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ತಿಳಿಯಿರಿ ನೀವು ತಿಳಿಯಿರಿ, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಿರಿ. ತಿಳಿಯಿರಿ ನೀವು ತಿಳಿಯಿರಿ, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಿರಿ. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಅಂಜಿಕೆ ಬೇಡಿ ನೀವು ನಾಚಬೇಡಿ, ಕಲಿಕೆ ಬಾಲ್ಯದಲ್ಲೇ ಬೇಕೇ ಬೇಕು. ಅಂಜಿಕೆ ಬೇಡಿ ನೀವು ನಾಚಬೇಡಿ, ಕಲಿಕೆ ಬಾಲ್ಯದಲ್ಲೇ ಬೇಕೇ ಬೇಕು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸಿ, ಪ್ರತಿ ಮಗುವಿಗೂ ಅಕ್ಷರ ಕಲಿಸಿ. ದುಡ್ಡಿನಿಂದ ಪಡೆಯಲಾಗದು ಅಕ್ಷರ. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಕಲಿಯಬೇಕು ನಿಮ್ಮ ಮಕ್ಕಳು, ಬೆಳೆಯಬೇಕು ನಿಮ್ಮ ಮಕ್ಕಳು, ಉನ್ನತ ಮಟ್ಟಕ್ಕೇರಿ ನಿಮ್ಮ ಹೆಸರು ಬೆಳಗಿಸಬೇಕು. ಸೇರಿಸಿ ಸೇರಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಗೆ ಸೇರಿಸಿ. ಏನೇ ಸಿನಿಮಾ ಚೆನ್ನಾಗಿತ್ತಾ? ಹೆಂಗಿತ್ತು? ಖುಷಿ ಆಯ್ತು ತಾನೇ? ಚೆನ್ನಾಗಿತ್ತು. ಇದ್ರ ಬಗ್ಗೆ ಮನೇಲಿ ಏನು ಮಾತಾಡ್ಬೇಡ. ಸರಿ ಆಯ್ತು. ರೀ, ನಿಮ್ಗೆ ನಾನಂದ್ರೆ ಅಷ್ಟೊಂದು ಇಷ್ಟನಾ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಕಣೆ. ಹಂಗಂದ್ರೆ ನಿಮ್ಮ ಅಮ್ಮನಿಗಿಂತ ನಾನಂದ್ರೆ ಇಷ್ಟನಾ? ಬೇರೆ ಮನೆ ಮಾಡೋಣ ರೀ ಪ್ಲೀಸ್. ನನಗೆ ನಿನಗಿಂತ ನಮ್ಮ ಅಮ್ಮ ಅಂದ್ರೇ ಇಷ್ಟ, ಬೇರೆ ಹೋಗೋ ಮಾತೇ ಇಲ್ಲ. ಈ ರೀತಿ ಪ್ರಶ್ನೆ ಎಲ್ಲ ಕೇಳೋದು ಬಿಟ್ಬಿಟ್ಟು ನಿಮ್ಮ ಅತ್ತೆನ ನಿಮ್ಮ ಅಮ್ಮ ಅಂತ ತಿಳ್ಕೊ, ಎಲ್ಲ ಸರಿ ಆಯ್ತದೆ. ಇವತ್ತು ನನಗೆ ಭಾಳ ಬೇಜಾರು ಮಾಡಿಬಿಟ್ಟೆ ನೀನು. ನನ್ನ ನಮ್ಮ ಅಮ್ಮನಿಂದ ದೂರ ಮಾಡೋಕ್ಕೆ ಕೀಳು ಮಟ್ಟಕ್ಕೆ ಹೋಗ್ಬಿಟ್ಟಲ್ಲ ನೀನು. ಪುಟ, ತಲೆನೋವೇನಾದರೂ ಇದೆಯಾ? ಇಲ್ಲ ಡಾಕ್ಟರ್, ಸ್ವಲ್ಪ ಸುಸ್ತಿದೆ ಅಷ್ಟೇ. ಇವಾಗ ಯಾವ ಸುಸ್ತು ಇರಲ್ಲ. ಇನ್ಮೇಲೆ ಹುಷಾರಾಗಿ ಆಟ ಆಡು. ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಬೀಳ್ಬೇಡ, ಸರಿನಾ? ಸರಿ ಡಾಕ್ಟರ್.
ತುಂಬ ಏಟಾಗಿದೆ, ಮೆಡಿಸಿನ್ ಬರಿತೀನಿ. ನೋಡಮ್ಮ, ದಿನಕ್ಕೆ 2 ಟೈಮ್ ಕೊಡಿ. ಹಾಂ. ಮಾರ್ನಿಂಗು ನೈಟ್ ಕೊಡಿ. ಸರಿ ಸರ್. ತಗೊಳ್ಳಿ, ಇದ್ರಲ್ಲಿ ಟಾನಿಕ್ ಬರೆದಿದ್ದೀನಿ. ಹಾಂ. ಸೇಮ್ ಟೈಮ್ಗೆ ಕೊಡಿ. ಹಾಂ. ಯಾಕಂದರೆ ಬ್ಲಡ್ ಬಹಳ ಹೋಗಿದೆ. ಸರಿ. ಸ್ವಲ್ಪ ಆ್ಯಪಲ್ಲು, ದಾಳಿಂಬೆ ಹಣ್ಣು, ಇಂಥ ಪದಾರ್ಥ ಎಲ್ಲ ಕೊಡಿ. ಓಕೆ, ಹೋಗಿ ಬನ್ನಿ. ಸರಿ. ಅಮ್ಮ, ಡಾಕ್ಟರ್ ಹತ್ರ ಸುಳ್ಳ್ಯಾಕೆ ಹೇಳ್ದೆ? ನಿಜನೇ ಹೇಳಬೇಕಾಗಿತ್ತು. ನನ್ನ ಗಂಡ ಕುಡ್ಕೊಂಬಂದು ನನಗೆ ಹೊಡಿತಾ ಇದ್ದ. ಆಗ ನನ್ನ ಮಗಳು ಅದನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಟ್ಲು. ಆಗ ಇವಳಿಗೂ ಹೊಡ್ದ. ಅದಕ್ಕೆ ಈ ಗಾಯ ಆಯಿತು ಅಂತ. ಇನ್ನು ಎಷ್ಟು ದಿವಸ ಅಂತ ನಿನ್ನ ಗಂಡನ ವಹಿಸ್ಕೊಂಡೇ ಮಾತಾಡ್ತೀಯ ಅಮ್ಮ? ಸ್ವಲ್ಪ ಎದುರು ಮಾತಾಡು, ಇಲ್ಲಾಂದರೆ ಜೀವನ ಪೂರ್ತಿ ಒಡಿಸ್ಕೊಂಡೇ ಕಳೆದು ಬಿಡ್ತೀಯ. ಇಲ್ಲ ಪುಟ್ಟ, ಅಪ್ಪಂಗೆ ಹಂಗೆಲ್ಲ ಮಾತಾಡಬಾರ್ದು. ಬಾ ಹೋಗೋಣ. ಏನಾದ್ರು ಲೀಲಾ ಹಾಸ್ಪಿಟ್ಲಲ್ಲಿ? ಹೋಗ್ರಿ ಹೋಗ್ರಿ, ಗಾಂಚಲ್ಲಿ ಮನೆಗೆ ಬಂದು ತುಣಿತೀನಿ. ಆರಾಧ್ಯ, ಆರಾಧ್ಯ, ಊಟ ಮಾಡು. ನೋವಿದ್ಯಮ್ಮ? ಅಮ್ಮ, ನಾನು ನಿಂಗೆ ತೊಂದರೆ ಅದೇ ಅಲ್ವಾ? ಯಾಕೆ ಮಗಳೇ? ನೀನು ನನ್ನ ಮಗಳು. ನಾನು ಬದುಕಿರೋದೇ ನಿನಗೋಸ್ಕರ. ನೀನು ಹಾಗೆಲ್ಲ ಅನ್ಕೋಬೇಡ. ನೀನೇನು ನನಗೆ ತೊಂದರೆ ಇಲ್ಲ. ಊಟ ಮಾಡು. ಏ ಬಗಳ ನಾಯಿ, ಹಾಸ್ಪಿಟ್ಲ್ ಹತ್ರ ಅಷ್ಟು ಕೂಕೊಂಡ್ ಕರೀತಿದ್ರು ಹಣ್ಣು ತಿರ್ಗಿಸ್ಕೊಂಬರ್ತೀಯಾ? ನಿಂತ್ಕೊಳಕ್ಕೆ ಆಗ್ತಾ ಇರೋಷ್ಟು ಕುಡ್ಕೊಂಡ್ ಬಂದಿದ್ಯಾ? ಮಗಿಗೆ ಹಣ್ಣು ತರಕ್ ಆಗ್ತಾ ಇರೋಷ್ಟು. ನಿನ್ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಏ ಸದರಮೆ, ಕಟ್ಕೊಂಡ್ ಗಂಡಿಗೆ ಬೈತೇನೆ. ಮನೆ ಬಿಟ್ಟು ಬೈತಾ ಇರ್ರಿ, ಬೈತಾ ಇರ್ರಿ. ಅಯ್ಯೋ, ಜ್ವರ ಬಂದ್ಬಿಟ್ಟಿದೆಯಲ್ಲ. ಆರಾಧ್ಯ, ಆರಾಧ್ಯ, ಎದ್ದೋ ಮಾತ್ರ ನುಂಗು. ಪಾಪು, ನೀನ್ ಮಲ್ಗಿರೋ. ನಾನು ಕಪ್ ಕಡಿಯೋದಿಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನವರೆಗೂ ಕೆಲಸ ಇರುತ್ತಷ್ಟೇ. ನೀನು ಹುಷಾರಾಗಿ ಮಲ್ಗವ. ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ಕುಡಿ ಆಯ್ತಾ? ಅಮ್ಮ, ನಾನು ಬರ್ತೀನಮ್ಮ. ಇಲ್ಲಿ ಭಯ ಆಗುತ್ತೆ. ಅಪ್ಪ ಎದ್ರೆ ಹೊಡಿತಾನಮ್ಮ. ಬೇಡ ಪುಟ, ಅಲ್ಲಿ ತುಂಬಾ ಬಿಸಿಲಿರುತ್ತೆ. ನಿಮ್ಮಪ್ಪ ಎದ್ದ ತಕ್ಷಣ ಕುಡಿಯೋದಿಕ್ಕೆ ಸಾಲ ಕೇಳ್ಕೊಂಡೋಗ್ತಾನೆ. ಅವ್ನ್ ಮಾತಾಡ್ಸಿದ್ರೆ ಮಾತಾಡ್ಬೇಡ. ಅವ್ನ್ ಸುಮ್ನೆ ಬೈಕೊಂಡು ಹೊರಟೋಗ್ತಾನೆ. ನೀನ್ ಸುಮ್ನೆ ಮಲ್ಗಿರು. ಅಮ್ಮ, ನೀನ್ ಕೆಲ್ಸ ಮಾಡ್ತಿರು, ನಾನ್ ಮರದ ಕೆಳಗಡೆ ಸುಮ್ನೆ ಕೂತಿರ್ತೀನಿ. ನನ್ನ ಬಿಟ್ಟು ಹೋಗ್ಬೇಡ, ನಾನು ಬರ್ತೀನಮ್ಮ. ಆಯ್ತು ಪುಟ್ಟ, ಬಾ. ಅಯ್ಯಪ್ಪ, ಸುಸ್ತಾಗೋಯ್ತು. ಅಯ್ಯ, ಎಲ್ಲಿದ್ದಿಲ್ಲ ವಿಶ್ವ? ಮನೆ ಹತ್ರ ಇದೆಯಾ? ಬಂದೇ ಇರು. ಹೌದಾ, ಇರ್ಲ, ಒಂದು ನಿಮಿಷ ಮಾಡ್ತೀನಿ. ಆಯ್ತು ಮಾಡ್ತೀನಿ. ಅಮ್ಮ, ನೀವೇ ಕಿಲ್ಕೂತಿದ್ದೀರಾ? ಪಾ ಮಗ, ಸೊಸೈಟಿಗೆ ಅಕ್ಕಿ ತರಕ್ ಬಂದಿದೆ. ತುಂಬಾ ಬಿಸಿಲಲ್ಲ, ಅದಕ್ಕೆ ಕುಂತ್ಕೊಂಡೆ ಕಣ. ಅಲ್ಲ ಕಣಮ್ಮ, ನಿಮ್ಮ ಮಗ ಸೊಸೈಟಿ ಇಬ್ಬರು ಸಿನಿಮಾ ಕಳಿಸ್ಬಿಟ್ಟು ನೀವು ಬಂದು ಕಷ್ಟ ಬೀಳ್ತಾ ಇದ್ದೀರಾ? ಏನ್ ಹೇಳ್ದೆ ನೀನು? ನೋಡ್ದಾ ನಿಜವಾ? ನಾವೇ ನೋಡಿದ್ದೀನಿ. ಅಯ್ಯೋ,
ನನ್ನ ಮಗನೇ ಹಿಂಗ್ ಮಾಡಿದ್ನ. ಎಲ್ಲ ನನಗೆ ಮೋಸ ಮಾಡವ್ರೆ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ. ತಲೆ ಬೇರೆ ಹಿಡ್ಕೊಂಬಿಟ್ಟದೆ. ಎಣ್ಣೆಗೆ ದುಡ್ಡು ಇಲ್ವಲ್ಲ, ಏನ್ ಮಾಡೋದು? ಇವನ್ಯಾಕೆ ಇಲ್ಲಿದ್ದಾನೆ? ಅಯ್ಯೋ ಸತ್ಯಣ್ಣ, ಯಾಕೋ ಸಿದ್ಧ ಇಲ್ಲಿ ಕೂತಿದ್ಯಾ? ನನ್ನ ಮಗಳಿಗೆ ತಲೆಗೆಟ್ಟಾಗ್ಬಿಟ್ಟು ತುಂಬಾ ರಕ್ತ ಹೋಯ್ತೈತೆ. ಹಣ್ಣು ಹಂಪ್ಲು ಕೊಡ್ಸು ಅಂತ ಹೇಳಿದ್ರು. ಜೋಬಲ್ಲಿ ₹1 ಇಲ್ಲ ಅಣ್ಣ. ಲೇ ಸಿದ್ಧ, ಎಣ್ಣೆ ಹೊಡಿಬೇಕು ದುಡ್ಡು ಕೊಡೋಣ ಅಂತೀಯಲ್ಲ, ಈ ತರ ಮಗು ಗೇಟ್ ಬಿದ್ದಿ ದುಡ್ಡು ಕೊಡಂದ್ರೆ ಕೊಡಲ್ವಾ ನಿನ್ಗೆ? ಯಾವಲ್ಲ ಬುದ್ಧಿ ಬರುತ್ತೆ ನಿನ್ಗೆಲ್ಲ? ಎಷ್ಟ ಬೇಕು? ₹1000 ಕೇಳ್ತಾವ್ರಣ್ಣ. ಆಮೇಲೆ ಸ್ಕೂಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಣ್ಣ. ಅಂತೂ ಒಳ್ಳೆ ಬುದ್ಧಿ ಬಂತು ಕಣ ನಿನಗೆ. ಸಂತೋಷ ಆಗ್ತಿದೆ ಕಣ್ಲಾ. ಚೆನ್ನಾಗಿ ಓದ್ಸು ಮಗುನ. ಅವಳು ಬಾಳಾದ್ರೂ ಚೆನ್ನಾಗಿರ್ಲಿ. ಬೇಗ ಹೋಗು. ಓಡ್ ಬರೋಣ, ಒಳ್ಳೇದಾಗ್ಲಣ್ಣ. ಹುಷಾರು. ದಡ್ ನನ್ನ ಮಕ್ಳು ಕುಡಿಯಕ್ಕೆ ಕಾಸು ಕೊಡ್ರಿ ಅಂದ್ರೆ ಕೊಡಲ್ಲ. ಕತೆ ಹೇಳಿದ್ರೆ ಕೈ ತುಂಬ ಕಾಸು ಕೊಡ್ತಾರೆ. ಕುಲಕರ್ಣಿ ಅವರೇ, ಏನೋ ನಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕರೆ ಸಾಕು. ಹೌದು ಸರ್, ಹೌದು. ಎಲ್ಲರ ಮನೆ ಮಕ್ಕಳು ಸರ್ಕಾರಿ ಶಾಲೆ ಹತ್ರ ಮುಖ ಮಾಡೋ ಥರ ಆಗ್ಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು. ಖಂಡಿತವಾಗ್ಲು ಸರ್. ಏನಾಯ್ತಮ್ಮ ಮಗುಗೆ? ಆಟ ಆಡ್ಬೇಕಾರೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾಳೆ ಮೇಷ್ಟ್ರೆ. ಪಾಪ, ಏನ್ ಓದ್ತಾ ಇದ್ದಾಳೆ? ಶಾಲೆಗೇನು ಸೇರ್ಸಿಲ್ಲ. ಎಂತ ತಪ್ಪು ಮಾಡ್ಬಿಟ್ರಿ? ಇವಳು ಭವಿಷ್ಯ ಹಾಳು ಮಾಡ್ತಿದ್ರಲ್ಲ. ಒಂದ್ ಕೆಲಸ ಮಾಡಿ, ನಾಳೆ ನಮ್ಮ ಸರ್ಕಾರಿ ಶಾಲೆಗೆ ಬಂದು ಸೇರಿಸಿ. ಅವಳ ಎಲ್ಲ ಸೌಕರ್ಯನ ನಾವು ನೋಡ್ಕೋತೇವೆ. ಆಯ್ತು ಸರಿ, ನಾಳೆ ಬೆಳಿಗ್ಗೆನೆ ಕರ್ಕೊಂಡು ಬರ್ತೀನಿ. ಅವಳು ಚೆನ್ನಾಗಿ ಓದೋದೇ ನನ್ನ ಉದ್ದೇಶ. ನಿಮ್ ಕಷ್ಟ ಏನಿದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ. ಅವಳ ಭವಿಷ್ಯ ಇನ್ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ನಾಳೆನೆ ಬಂದು ಶಾಲೆಗೆ ಸೇರಿಸಿ. ಆಯ್ತು ಮಿಸ್ಟ್ರೆ, ನಮಸ್ಕಾರ. ಆಗ್ಲಿ. ನಮಸ್ಕಾರ. ಸರ್ಕಾರಿ ಶಾಲೆಗಳ ಸೌಲಭ್ಯ ಇರೋದೇ ಇಂಥ ಮಕ್ಕಳಿಗೋಸ್ಕರ. ಅಂಥದ್ರಲ್ಲೂ ಇಂಥ ಎಷ್ಟೋ ಮಕ್ಕಳು ವಂಚಿತರಾಗ್ತಾ ಇದಾರಲ್ಲ ಕುಲಕರ್ಣಿ. ಎಣ್ಣೆ ಬೇಕಿತ್ತು. ನೋಡು, ದುಡ್ಡು ಕೊಟ್ರೆ ಎಣ್ಣೆ ಕೊಡ್ತೀನಿ, ಇಲ್ಲ ಅಂದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಒಯ್ತಾ ಇರು. ನಂಗೆ ಗೊತ್ತು ನೀನ್ ಕೊಡಲ್ಲ ಅಂತ. ಕೊಡ್ತೀನೋ ಅಂತ ಕೇಳಿದ್ದು. ತಗ, ನಮ್ಮ ಹತ್ರನು ಕಾಸದು. ಚೇಂಜಾ? ನಾನು 2 ಪ್ಯಾಕೆಟ್ ಎಣ್ಣೆ ದುಡ್ಡು ಇಟ್ಕೊಂಡಿದ್ದೀನಿ. ಯಾಕೆ? ಹಳೆ ದುಡ್ಡು ಕೊಡ್ಬೇಕು ಮರ್ತ್ಬಿಟ್ಟ? ವಾಹ್, ಇಲ್ಲಿ ಬರೋ ಬದಲು ಗಂಗಣ್ಣನ ಅಂಗಡಿಗಾರ ಹೋಗ್ಬೇಕಾಯ್ತು. ಇಂಥ ಗಿರಾಕಿಗಳು ಒಂದು 10 ಜನ ಬಂದ್ರೆ ನಾ ಪೆಟ್ಟಿ ಅಂಗಡಿನೇ ಮಾರ್ಕೊಂಡು ಹೋಗ್ಬೇಕು. ಇವಾಗ ತಲೆನೋವು ಹೇಗಿದೆ ಪುಟ? ಈಗ ನನಗೆ ಯಾವ ತಲೆನೋವು ಇಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಅಮ್ಮ, ನೀನ್ ನಾಳೆ ನನ್ನ ಖಂಡಿತವಾಗ್ಲೂ ಶಾಲೆಗೆ ಸೇರಿಸ್ತೀಯಾ ಅಲ್ವಾ ಅಮ್ಮ? ಹಾ, ಆ ಶಾಲೆ ಮಾಸ್ಟರ್ ಹೇಳಿದಾರಲ್ವಾ, ನಾಳೆ ಶಾಲೆ ಹತ್ರ ಹೋಗೋಣ. ಬಟ್ಟೆ, ಪುಸ್ತಕ, ಬ್ಯಾಗು ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನೀನ್ ಮಲ್ಗು. ಶಾಲೆಗೆ ಹೋಗುವೆ ನಾನು, ಶಾಲೆಗೆ ಹೋಗುವೆನು, ಚೆನ್ನಾಗಿ ಓದುವೆ ನಾನು, ಚೆನ್ನಾಗಿ ಓದುವೆನು. ಈ ಜನಗಳೆಲ್ಲ ಬೆರಗಾಗುವಂತೆ ನಾ ಮಾಡುವೆನು. ಶಾಲೆಗೆ ಹೋಗುವೆ ನಾನು, ಶಾಲೆಗೆ ಹೋಗುವೆನು, ಚೆನ್ನಾಗಿ ಓದುವೆ ನಾನು, ಚೆನ್ನಾಗಿ ಓದುವೆನು.
ಹೋಗುವೆ ನಾನು, ಶಾಲೆಗೆ ಹೋಗುವೆನು, ಚೆನ್ನಾಗಿ ಓದುವೆ ನಾನು, ಚೆನ್ನಾಗಿ ಓದುವೆನು. ಅಪ್ಪನನ್ನು ಸರಿದಾರಿಗೆ ಎಳೆದು ತರಲೇಬೇಕು, ಕುಡಿತವ ಬಿಡಿಸಿ ಅವರಿಗೆ ತಿಳುವಳಿಕೆ ಹೇಳಬೇಕು. ಅಪ್ಪನನ್ನು ಸರಿದಾರಿಗೆ ಎಳೆದು ತರಲೇಬೇಕು, ಕುಡಿತವ ಬಿಡಿಸಿ ಅವರಿಗೆ ತಿಳುವಳಿಕೆ ಹೇಳಬೇಕು. ನಮ್ಮ ಪ್ರೀತಿ ಮಾಡಬೇಕು, ಜೊತೆಯಲ್ಲಿ ಬಾಳಿ ಬದುಕಲೇಬೇಕು. ಮಾಡುವೆ ನಾ ಮಾಡುವೆ, ಎಲ್ಲವನ್ನೂ ಸರಿ ಮಾಡುವೆ, ಬೆಳೆಯುವೆ ನಾ ಬೆಳೆಯುವೆ, ಸಾಧನೆಯನ್ನು ಮಾಡುವೆ. ಶಾಲೆಗೆ ಹೋಗುವೆ ನಾನು, ಶಾಲೆಗೆ ಹೋಗುವೆನು, ಚೆನ್ನಾಗಿ ಓದುವೆ ನಾನು, ಚೆನ್ನಾಗಿ ಓದುವೆನು. ಈ ಜನಗಳೆಲ್ಲ ಬೆರಗಾಗುವಂತೆ ನಾ ಮಾಡುವೆನು. ಶಾಲೆಗೆ ಹೋಗುವೆ ನಾನು, ಶಾಲೆಗೆ ಹೋಗುವೆನು, ಚೆನ್ನಾಗಿ ಓದುವೆ ನಾನು, ಚೆನ್ನಾಗಿ ಓದುವೆನು. ನನ್ನ ತೀರ್ಮಾನ ಸರಿಗೈತೆ. ನಾನು ಇನ್ಮೇಲೆ ಎಣ್ಣೆ ವ್ಯಾಪಾರ ಮಾಡೋಕ್ಕಿಲ್ಲ. ಇದರಿಂದ ಎಷ್ಟೋ ಜನ ಸಂಸಾರ ಹಾಳಾಗ್ತೈತೆ. ನನ್ನ ಕೈಯಲ್ಲಿ ಆ ಲೀಲನ ಸಂಕಟ ನೋಡೋಕ್ಕಾಯ್ತಿಲ್ಲ. ಆ ಹೆಣ್ಮಕ್ಳು ಶಾಪ ನನಗೆ ತಟ್ಟೆ ಇರ್ತದ? ತಟ್ಟುತ್ತದೆ. ಬೇಡ, ಈ ವ್ಯಾಪಾರ ಬೇಡ. ನನ್ನ ನಿರ್ಧಾರ ಸರಿಗೈತೆ. ಸರಿ, ಇದೇ ಸರಿಯಾದ ನಿರ್ಧಾರ. ಛೀ, ನನ್ನ ಗಂಡ ಈ ಎಣ್ಣೆ ಕುಡಿಯೋದನ್ನ ಕಲಿತು ಹಾಳಾದ. ಆದರೆ ನಾನು ಇದನ್ನೇ ವೃತ್ತಿ ಮಾಡಿಕೊಂಡೆ. ಅಯ್ಯೋ, ಈ ಹಾಳಾದ ಕೆಲಸ ನನಗೆ ಬೇಡ. ಪಾಪ ಆ ಲೀಲಮ್ಮಂಗೆ ಆ ಸಿದ್ಧ ಎಷ್ಟು ಹಿಂಸೆ ಕೊಡ್ತಾನೆ. ಇನ್ಮೇಲೆ ಈ ಹಾಳಾದ ಕೆಲಸ ನಾನು ಮಾಡಲ್ಲ. ಇನ್ನು ಮುಂದೆ ನಾನು ಮಾಡಲ್ಲ. ಸಿದ್ಧ, ಬೆರ್ಕೆ ಒಬ್ಬನ್ ಕೊಟ್ಟಿದ್ದೀಯನೋ ನೀನು? 500 ರೂಪಾಯಿ ಇಸ್ಕೊಂಡು ಎಷ್ಟು ದಿನ ಆಯ್ತು? ಬಗ್ಲೋ ನಾಯಿ. ಏಯ್, ಕೊಟ್ಟಿರ 500 ರೂಪಾಯಿಗೆ ಎಷ್ಟ ಮಾತಾಡ್ತಿಯಲ್ಲ? ಬಾಲೈ. ಏಯ್ 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 ಬಾರೋ. ಆ ಮಗನೇ, ನಿಂಗೆ ಐತೆ ಬಾ. ಏನು ನನಗೆ ಏಕವಚನದಲ್ಲಿ ಮಾತಾಡ್ತೀಯ? ಗುಡ್ಸ್ಲಲ್ಲಿರೋ ನಾಯಿ ನೀನು, ಅರಮನೆಯಲ್ಲಿರೋ ಹುಲಿ ಕಣೋ ನಾನು. ನನಗೆ ಬೊಗಳ್ತೀಯ? ಲೇ, ನಾನ್ ಗುಡ್ಸಲ್ ಮಲ್ಗಿದ್ರು ಅಪ್ಪನ ದುಡ್ಡಲ್ಲಿ ಬದುಕಿಲ್ಲ ಕಣ. ಬೇಗ ಕಟ್ಬಿಚ್ಚ. ಅಯ್ಯ, ಒಂದ್ ಪ್ಯಾಕೆಟ್ ಹಾಕ ಬಂದ್ಬಿಡ್ತೀನಿ ಕಣ. ಹೇಗಿದ್ರು ನೀನು ನೀನ್ ಎಂತಿ ದುಡ್ಡಲ್ಲೇ ತಾನೇ ಬದುಕ್ತಾ ಇರೋದು. ನಂಗೆ 500 ರೂಪಾಯಿ ಕೊಡ್ಬೇಕು. 500 ರೂಪಾಯಿ ನಂಗೆ ಬೇಡ. ನಿನ್ನ ಹೆಂಡತಿ ಮೈ ಕೈಯೆಲ್ಲ ತುಂಬ್ಕೊಂಡು
ತುಂಬಾ ಸಖತ್ತಾಗವಳೆ. ಅವಳು ನಂಗೆ ತಲೆ ಹಿಡ್ಬಿಡು. ನಿಂಗೆ 5,000 ರೂಪಾಯಿ ಕೊಟ್ಬಿಡ್ತೀನಿ. ಮಜಾ ಮಾಡು. ಲೋ ಮಗ ನೋಡೋ, ನನಗೂ ಕೋಪ ಬರುತ್ತೆ. ಬಾ ಮಗ, ಎಣ್ಣೆ ಹುಡ್ಕೊಂಬಂದು ನೋಡ್ಕೊಂಡು. ನಂಗೆ ಓದಿದ್ಯಾ? ಬಿಚ್ಚುವ ಕಟ್ಟು, ಒಂದ್ ಕೈ ನೋಡ್ಕೊಳ್ಳೋಣ. ಬಗ್ಗೆ ಮಾತಾಡ್ಬಿಟ್ಟು ಮಾನ ಮರ್ಯಾದೆ ಇದೇನು ನೋಡಿ ನಿಂಗೆ? ಒಬ್ಬ ಬಡಪಾಯಿ ನಿಂತ್ಕೊಂಡು ಉಚ್ಚಿನ ತರ ಹೊಡಿತಿದ್ದೀರಾ? ಹೊಟ್ಟೆಗೆ ಅನ್ನ ತಿಂತಾರಲ್ಲ, ಹೇಸಿಗೆ ತಿಂತೀರಾ? ಕಾಂತಿರಿ ನನ್ನ ಮಕ್ಕಳ್ರ, ಬಂಡ್ರ ನನ್ನ ಮಕ್ಕಳ್ರ, ಚಳಿ ಬಿಡಿಸ್ತೀನಿ. ಬರೋ ಸತ್ಯಳ ಅಯ್ಯಪ್ಪ. ಏಯ್, ಇನ್ನೊಂದ್ಸಲ ಹೀಗ್ ಮಾಡಿದ್ ಗೊತ್ತಾಯ್ತು, ಒಬ್ಬೊಬ್ರು ಚರ್ಮ ಸುಳ್ದಾಕ್ಬಿಡ್ತೀನಿ. ಬಡ್ಡಿ ಹೈಕ್ಲಾ ಪಾಪ. ಯಾಕ್ಲಾ ಬೇಕಿತ್ತು ಸಿದ್ಧ ಇದೆಲ್ಲ ನಿನ್ಗೆ? ಗದ್ದೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ತಗೊಂಡು ಹೋಗ್ಬಿಟ್ರೇನ. ಸಿದ್ಧ, ಇನ್ನಾದ್ರೂ ನೀನ್ ಸರಿ ಹೋಗ್ತೀಯ ಅಂತ ಅನ್ಕೋತೀನಿ. ಹೋಗ್. ಯಾಕೆ ನಮ್ಮವ್ವ ಸಪ್ಪು ಕೂತವಳಲ್ಲ? ಅವ್ವ, ಯಾಕವ್ವ, ಏನಾಯ್ತು? ತಟ್ಟೆಲ್ಲ ಅನ್ನ ಹಂಗೆ ಐತೆ, ಊಟ ಮಾಡಿಲ್ಲ? ಅವ್ವ, ಏನಾಯ್ತವ್ವ? ಮಗ, ನೀನು ನನಗೆ ಸುಳ್ಳು ಹೇಳ್ದೆ. ಏನು? ನೀನು ನಿನ್ನ ಹೆಂಡ್ತಿನ ಸಿನಿಮಾಗೆ ಕರ್ಕೊಂಡು ಹೋಗಿದ್ಯಾ? ನನ್ಗೆ ಕ್ಷಮಿಸ್ಬಿಡವ್ವ, ನಾನು ನಿನ್ನ ಜೊತೆ ಸುಳ್ಳು ಹೇಳ್ಬಿಟ್ಟೆ. ನಾನು ಅವಳನ್ನ ಸಿನಿಮಾಗೆ ಕರ್ಕೊಂಡು ಹೋಗಿದ್ದು. ನನ್ನನ್ನು ಫಿಲಮ್ ಕರ್ಕೊಂಡು ಹೋಗ್ದೆ, ಇನ್ಯಾರನ್ನ ಫಿಲಮ್ ಕರ್ಕೊಂಡು ಹೋಗ್ಬೇಕು? ಮುಚ್ಚೆ ಬಾಯ್ನ. ನನ್ನ ಮುಂದೆನೇ ನಮ್ಮ ಅವ್ವಂಗೆ ಹಿಂದಕ್ಕೆ ತಿರ್ಕ ಮಾತಾಡ್ತೀಯ. ಅವಳು ನನಗೆ ಜನ್ಮ ಕೊಟ್ಟಿರೋಳು, ಅವಳು 1000 ಕೇಳ್ತಾಳೆ. ನಾನದು ಉತ್ತರ ಕೊಡ್ತೀನಿ, ನೀನು ಮಧ್ಯಕ್ಕೆ ಬರಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ನನಗೆ ನಿನ್ನೊಬ್ಬನೇ ಮಗ ಇರೋದು ಕಣಪ್ಪ. ಇವಳನ್ನ ಮದುವೆ ಆದಮೇಲೆ ಎಲ್ಲಿ ಇವಳ ಮೇಲೆ ಪ್ರೀತಿ ಜಾಸ್ತಿ ಆಗಿ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ನನ್ನನ್ನು ಕಡೆಗಣಿಸ್ತೀಯ ಅಂತ ಅಸೂಯೆ ಪಡೋ ತಾಯಿ ಮನ್ಸಪ್ಪ ನಂದು. ನಂದೇ ತಪ್ಪಮ್ಮ, ನಂದೇ ತಪ್ಪು. ಪಾರ್ವತಿ, ನನ್ನ ಸೊಸೆ ಅಲ್ಲವ, ನನ್ನ ಮಗಳಿದ್ದಂಗೆ. ನನ್ನ ಮಗಳೇ ಅನ್ಕೋ. ನಾನು ಯಾವತ್ತೂ ನಿನ್ನನ್ನು ಕಡೆಗಣಿಸಲ್ಲ. ನನ್ನ ಗಂಡ ನನ್ನನ್ನು ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೊರಟೋದ ಕಣಮ್ಮ. ಆವಾಗ ಇನ್ನೂ ಚಿಕ್ಕವನು ಇವನೊಂದು ಸಾಕ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬೀದಿ ಅಲ್ದಿದ್ದೀನಿ, ಫುಟ್ಪಾತಲ್ಲಿ ಮಲ್ಗಿದ್ದೀನಿ ಅಮ್ಮ. ಇವನೇ ನನ್ನ ಪ್ರಪಂಚ ಕಣವ, ಇವನೇ ನನ್ನ ಪ್ರಪಂಚ. ಇವನ್ ಬಿಟ್ರೆ ಗತಿ ನನಗೆ ಯಾರೂ ಇಲ್ಲ. ಈಗ ನೀನಿದೀಯ, ಇಷ್ಟೇ ನನ್ನ ಬದುಕು ಕಣವ, ಇಷ್ಟೇ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿಮ್ದಲ್ಲ ತಪ್ಪು, ನಂದೇ ತಪ್ಪು. ನಿಮ್ ಜೊತೆ ಮಗ ಮಾತ್ರ ಇದ್ದಾರೆ ಅಂತ ಅನ್ಕೋಬೇಡಿ. ನನ್ನನ್ನು ಸೊಸೆ ಅಂತ ತಿಳ್ಕೊಬೇಡಿ, ಮಗಳು ಅಂತ ತಿಳ್ಕೊಳ್ಳಿ ಅಮ್ಮ. ಯಾರು ಕುಡಿಬೇಡ್ರು, ನಾನು ಕುಡ್ತಾರೆ ನನ್ನ ಹಾಳು ಮಾಡಿಬಿಡ್ತು. ಥೋ ಅಪ್ಪ, ಈ ಯಾರ ಹತ್ರ ಏನೆಲ್ಲ ಕೇಳಂಗ ಆಗ್ಬಿಡ್ತಲ್ಲಪ್ಪ. ಕರ್ಮ. ಈ ಎಣ್ಣೆ ನನಗೆ ಬೇಕಾ? ನಾನಿಲ್ಲಿ ಯಾವತ್ತು ಕುಡಿಯಲ್ಲ. ಇಲ್ಲ, ಥೋ. ಅಯ್ಯಪ್ಪ,
ನೋಡ್ದ ಮಗನೇ ನಿನ್ನ ಕುಡ್ತಾ ಎಲ್ಲಿ ಗಂಟ ತಂದು ನಿಲ್ಲಿಸ್ತು. ಏನೋ ಮಾಡಿದ್ರು ನನ್ನ ಸೊಸೆ ಮೊಮ್ಮಗಳು. ನೋಡ್ದ ನಿನ್ನ ಜನ ಎಷ್ಟು ಹೀಯಾಳಿಸ್ತಾರೆ ಅಂತ. ಕುಡ್ದು ಹಾಳಾಗ್ತಾ ಇದೆಯಲ್ಲೋ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲಿಯೋ. ಇವಾಗ್ಲಾದ್ರೂ ಯಾಕೋ ಈ ದುರಭ್ಯಾಸ ಮಾಡ್ಕೊಂಡು ಹಾಳಾಗ್ತಾ ಇದೆಯಾ? ಉದ್ಧಾರ ಆಗಲ್ಲ ಜೀವನದಲ್ಲಿ ನೀನು. ಎಷ್ಟು ಹೇಳಿದ್ರು ಅಷ್ಟೇ. ಇದ್ದವಾಗೂ ನೆಮ್ಮದಿಲ್ಲ, ಇವಾಗೂ ನೆಮ್ಮದಿ ಇಲ್ವಲ್ಲೋ. ಯಾಕೋ ಈ ಥರ ಹೊಟ್ಟೆ ಉರಿಸ್ತೀಯಾ? ನನ್ನ ಮಗಳಾಣೆ ಇನ್ ಯಾವತ್ತೂ ಕುಡಿಯಲ್ಲ ಅಮ್ಮ. ನಿಜವಾಗ್ಲೂ ಅಮ್ಮ, ಇನ್ ಯಾವತ್ತೂ ಕುಡಿಯಲ್ಲ. ಇನ್ನಾದ್ರೂ ಬದಲಾಗಕ್ಕಂದ. ಅಮ್ಮ 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 ಯಾವತ್ತು ಕುಡಿಯಲ್ಲಮ್ಮ, ಇನ್ಯಾವತ್ತೂ ಕುಡಿಯಲ್ಲಮ್ಮ. ನನ್ನ ಹೆಂಡತಿ ಮಕ್ಕಳಾಣೆಗೂ ಇನ್ಯಾವತ್ತೂ ಕುಡಿಯಲ್ಲಮ್ಮ. ಸರಿ ಅಮ್ಮ. ಅಮ್ಮ ಅಯ್ಯೋ 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 ಅಮ್ಮ ಅಮ್ಮ ಅವ್ರ ಕೈ ಸೇದೋಗ. ನನ್ನ ಗಂಡಂಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಾಯಿಗಳು. ಅಪ್ಪ ತುಂಬಾ ನೋವಾಗ್ತಿದ್ಯಾ ಅಪ್ಪ? ಇಷ್ಟೊಂದು ಪ್ರೀತಿ ಮಾಡೋರ್ನ ನಾನು ಎಷ್ಟೊಂದು ದ್ವೇಷ ಮಾಡ್ಬಿಟ್ಟೆ. ಈ ಹಾಳಾದ ಕುಡ್ತಾ ನನಗೆ ಬೇಡ. ಎಂತ ಪಾಪಿ ನಾನು. ಛೀ. ನಾಳೆ ಅವನು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅವನು ಬದುಕಿರ್ಬಾರ್ದು. ಅಣ್ಣ ಎತ್ಬಿಡೋಣ ಅವನ್ನ. ಅಣ್ಣ ಎತ್ಬಿಡೋಣ ಅವನ್ನ. ಅಣ್ಣ ಮುಗಿಸ್ಬಿಡೋಣ. ಬಿಡೋಣ. ಎತ್ಬಿಡೋಣ.